ಕರಗ ಮಹೋತ್ಸವ. ಈ ಕರಗ ಮಹೋತ್ಸವ ಪರವಾಗಿ ನಮ್ಮ ಅಣ್ಣ ಅವರು ಒಂದು 3,500 4,000 ಜನಕ್ಕೆ ಹೋಳಿಗೆ ಊಟ ವ್ಯವಸ್ಥೆ ಮಾಡಿರ್ತಾರೆ. ಇವತ್ತು ವಿಜೃಂಭಣೆಯಿಂದ ಹೋಳಿಗೆ ಊಟ ಎಲ್ಲ ನಡೀತಾ ಇದೆ. ಹಬ್ಬದ ವಾತಾವರಣ ಎಲ್ಲ ಕಾಣಿಸ್ತಾ ಇದೆ. ಪೆರೇಸಂದ್ರ ಭಾಗದಲ್ಲೆಲ್ಲ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ಇವತ್ತು ಸುಮಾರು ಒಂದು 50-60 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಕರಗ ಇದು. ಇವತ್ತು ಒಂದ್ 2-3 ಕಡೆ ಆರ್ಕೆಸ್ಟ್ರಾ ನಡೀತದೆ, ನಾಟಕಗಳ ಕಾರ್ಯಕ್ರಮಗಳು ನಡೀತದೆ ಎಲ್ಲ ಕಡೆ. ನಮ್ಮ ಶಾಸಕರಾದಂತಹ ಪ್ರದೀಪ್ ಈಶ್ವರ ಸಾಹೇಬ್ರು ಒಳ್ಳೆ ಉತ್ತಮವಾದಂತಹ ಒಳ್ಳೆ ಗುಣಮಟ್ಟವಾದಂತಹ ರಸ್ತೆ ಮಾಡಿ ಇವತ್ತು ಕರಗ ಮಹೋತ್ಸವವನ್ನು ಪೆರೇಸಂದ್ರ ಸ್ವಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿಸಿ ಇಡೀ ಚರಿತ್ರೆಯಲ್ಲಿ ಯಾರು ಈ ತರ ಒಬ್ಬಟ್ಟು ಊಟ ಮಾಡಿರಲಿಲ್ಲ. ಇವತ್ತು ಶಾಸಕರ ನೇತೃತ್ವದಲ್ಲಿ ಹೋಳಿಗೆ ಒಬ್ಬಟ್ಟನ್ನ ಅನ್ನ ಸಂತರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಖುಷಿ ಆಗ್ತದೆ. ಸುಮಾರು ವರ್ಷಗಳಿಂದ ಈ ಕರಗ ಮಹೋತ್ಸವ ಮಾಡ್ತಾ ಇದ್ದಾರೆ. ಈ ವರ್ಷದಲ್ಲಿ ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಸಾಹೇಬ್ರು ರಸ್ತೆ ಕಾಮಗಾರಿ ಮಾಡಿಸಿ ಸುಮಾರು ಒಳ್ಳೆ ಲೈಟ್ಗಳು ಹಾಕ್ಸಿ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದೆ. ಮತ್ತೆ ಅದೇ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವತ್ತು ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರು ಇದೇ ತರ ಒಳ್ಳೇದ್ ಮಾಡ್ಲಿ. ಅದೇ ರೀತಿಯಾಗಿ ಇವತ್ತು ಶುಭ ಸುದ್ದಿ ಏನಂದ್ರೆ ಮಳೆಗಾಲ ಇವತ್ತೇ ಸ್ಟಾರ್ಟ್ ಆಗಿದೆ. ರೈತರಿಗೆ ಒಳ್ಳೆ ಮಳೆ ಬೇಕಾಗಿತ್ತು. ಇವತ್ತು ದೇವರ ಆಶೀರ್ವಾದದಿಂದ ಮಳೆ ಬಂದೈತೆ. ಅದೇ ರೀತಿಯಾಗಿ ಅವ್ರಿಗೂ ನಮ್ಮ ಶಾಸಕರು ಉನ್ನತ ಸ್ಥಾನಕ್ಕೆ ಬೆಳಿಬೇಕು, ಅವ್ರಿಗೆ ಒಳ್ಳೆ ಅವಕಾಶ ರಾಜಕೀಯದಲ್ಲಿ ಸಿಗಬೇಕು, ಅವ್ರ ದೇವರ ಆಶೀರ್ವಾದ ಇರಬೇಕು ಅಂತ ಹೇಳ್ಬಿಟ್ಟು ಪೆರೇಸಂದ್ರ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಕರಗ ಧರ್ಮರಾಯರ ಕರಗ ನಡೀತಾ ಇದೆ. ಈ ಸಲ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು, ದೇವರ ಕಾರ್ಯಕ್ರಮಗಳು, ಕರಗ ಮಹೋತ್ಸವಕ್ಕೆ ಬಹಳ ಉತ್ಸಾಹದಿಂದ ಜನಸ್ತೋಮ ಬರ್ತಾ ಇದ್ದಾರೆ. ಒಳ್ಳೆ ಕಾರ್ಯಕ್ರಮಗಳೆಲ್ಲ ನಡೆಸ್ತಾ ಇದ್ದಾರೆ. ಬಹಳ ಶುಭ ಸೂಚನೆ ಇದರಲ್ಲಿ. ಜೊತೆಗೆ ಈ ಸಂದರ್ಭದಲ್ಲಿ ಮಳೆ ಬೀಳ್ತಾ ಇರೋದು ಮಹತ್ವಾಕಾಂಕ್ಷಿ ಅವಕಾಶಗಳು. ಯಾಕೆ ಅಂತಂದ್ರೆ 2 ತಿಂಗಳಿಂದ ಒಂದೂವರೆ ತಿಂಗಳಿಂದ ಮಳೆ ಇಲ್ಲ. ಈ ದಿನ ಕರಗ ಮಹೋತ್ಸವದಿಂದ ಮಳೆ ಬರ್ತಾ ಇದೆ, ರೈತರಿಗೆ ತಂಪಾಗಿದೆ. ಆದ್ರೆ ಕಾರ್ಯಕ್ರಮಗಳು ನಡೆಯೋದಕ್ಕೆ ಸ್ವಲ್ಪ ಅಡಚಣೆ ಆಗ್ತಾ ಇದೆ. ಅಷ್ಟು ಬಿಟ್ರೆ ಬಹಳ ಚೆನ್ನಾಗಿ ಕಾರ್ಯಕ್ರಮಗಳು ನಡೀತಾ ಇದಾವೆ. ಅವ್ರಿಗೆ ಪ್ರದೀಪ್ ಈಶ್ವರ್ಗೆ ಈ ಸಂದರ್ಭದಲ್ಲಿ ನಾವು ಕೋರೋದು ಇಷ್ಟೇ, ಅವ್ರಿಗೆ ಒಳ್ಳೇದಾಗ್ಲಿ. ಸುಮಾರು ಒಂದು 50-60 ವರ್ಷದಿಂದ ಎಲ್ಲ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಊರು ಗ್ರಾಮಸ್ಥರೆಲ್ಲ. ಈ ಸರ್ತಿ ಬಹಳ ವಿಶೇಷವಾಗಿ ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬ್ರು ಸುಮಾರು ಒಂದು 3,000-4,000 ಜನಕ್ಕೆ ಬಹಳ ವಿಜೃಂಭಣೆಯಿಂದ ಸ್ವಲ್ಪ ಹೋಳಿಗೆ ಊಟ ಎಲ್ಲ ಬಹಳ ಚೆನ್ನಾಗಿ ಮಾಡಿಸಿದ್ದಾರೆ. ಬಟ್ ಬಹಳ ಊಟನೂ ಬಹಳ ಚೆನ್ನಾಗಿದೆ, ನಾವು ಮಾಡಿದೀವಿ. ಆಮೇಲೆ ಒಂದು 4-5 ಕಡೆ ನಾಟಕ ನಡೀತಾ ಇದೆ, ಆರ್ಕೆಸ್ಟ್ರಾ ನಡೀತಾ ಇದೆ. ಬಹಳ ವಿಜೃಂಭಣೆಯಾಗ ಈ ಸರ್ತಿ ಬಹಳ ಚೆನ್ನಾಗಿ ಮಾಡ್ಬೇಕಂತ ಹೇಳಿ ಮಾಡ್ತಾ ಇದ್ದಾರೆ. ದೇವ್ರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಒಳ್ಳೆ ಇದಕ್ಕೆ ಹೋಗ್ಬೇಕಂತ ನಾವು ಬಯಸ್ತೀವಿ ಸರ್.